ನಮಸ್ತೆ ಸ್ಟೂಡೆಂಟ್. ಸೊ ಈ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಫಿಫ್ತ್ ಸೆಮ್ BCom ಮತ್ತೆ BBA ಸೆಮಿಸ್ಟರ್ ಅಲ್ಲಿ ಇರುವಂತ ಸೈಬರ್ ಸೆಕ್ಯೂರಿಟಿ ಸಬ್ಜೆಕ್ಟ್ ಅಲ್ಲಿ IT Act 2000 ಒಂದು ಕಾನ್ಸೆಪ್ಟ್ ನ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ದ IT Act 2000 is an Indian law passed to give legal recognition to electronic transaction and to deal with cyber crimes. ಸೊ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ಸ್ ಯಾವುದೇ ರೀತಿ ನಾವು ಇಂಟರ್ನೆಟ್ ಮುಖಾಂತರ ಮಾಡ್ತೀವಿ, ಸೊ ಅದ್ರದ್ದು ಲೀಗಲ್ ರೆಕಗ್ನಿಷನ್ ಕೊಡೋದೇ IT Act 2000 ಅಂತ ಹೇಳ್ಬೋದು. ಆಬ್ಜೆಕ್ಟಿವ್ಸ್ ನೋಡಿ, ಟು ಗಿವ್ ಲೀಗಲ್ ಸ್ಟೇಟಸ್ ಟು ರೆಕಾರ್ಡ್ಸ್ ಅಂಡ್ ಸಿಗ್ನೇಚರ್, ಟು ಫೆಸಿಲಿಟೇಟ್ ಕಾಮರ್ಸ್ ಅಂಡ್ ಗವರ್ನೆನ್ಸ್, ಟು ಪ್ರಿವೆಂಟ್ ಸೈಬರ್ ಕ್ರೈಮ್ಸ್, ಟು ಎನ್ಶೂರ್ ಸೆಕ್ಯೂರಿಟಿ ಆಫ್ ಎಲೆಕ್ಟ್ರಾನಿಕ್ ಡೇಟಾ. ಅಂದ್ರೆ ಇಷ್ಟು ಕೂಡ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಆಬ್ಜೆಕ್ಟಿವ್ಸ್, ಉದ್ದೇಶ, ಗುರಿ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ಇಂಪಾರ್ಟೆಂಟ್ ಫೀಚರ್ಸ್: ಲೀಗಲ್ ರೆಕಗ್ನಿಷನ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್, legal recognition of digital signature, establishment of controller of certifying authorities, provides framework for electronic governance, defines cyber offenses and penalties. ಸೊ ಇಷ್ಟು ಕೂಡ ಫೀಚರ್ಸ್ ಆಗಿ ಇಂಪಾರ್ಟೆಂಟ್ ಫೀಚರ್ಸ್ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ಮೇಜರ್ ಸೈಬರ್ ಅಫೆನ್ಸಸ್ ಕವರ್ಡ್: ಹ್ಯಾಕಿಂಗ್, ಐಡೆಂಟಿಟಿ ಥೆಫ್ಟು, ಸೈಬರ್ ಫ್ರಾಡು, ಡೇಟಾ ಥೆಫ್ಟು, ಸೆಂಡಿಂಗ್ ಆಬ್ಸೆನ್ಸ್ ಮೆಟೀರಿಯಲ್, ಆನ್ಲೈನ್ ಸೈಬರ್ ಟೆರರಿಸಮ್, ಇದೆಲ್ಲಾನು ಕೂಡ ಸೊ ಈ ಅಫೆನ್ಸ್ ಅಲ್ಲಿ IT Act ಅಲ್ಲಿ ಕವರ್ ಆಗುತ್ತೆ. ಸೊ ಇದಾದ್ಮೇಲೆ ಪೆನಾಲ್ಟೀಸ್, ಮಾನಿಟರಿ ಫೈನ್ಸ್ ಮತ್ತೆ ಇಂಪ್ರಿಸನ್ಮೆಂಟ್ ಆಗಿರ್ಬೋದು. ಅಮೆಂಡ್ಮೆಂಟ್ಸ್: IT Act 2008 ಆಡೆಡ್ ಪ್ರಾವಿಷನ್ ಫಾರ್ ಡೇಟಾ ಪ್ರೊಟೆಕ್ಷನ್, ಸೈಬರ್ ಟೆರರಿಸಮ್ ಅಂಡ್ ಸ್ಟ್ರಿಕ್ಟರ್ ಪನಿಷ್ಮೆಂಟ್ ಫಾರ್ ಸೈಬರ್ ಕ್ರೈಮ್ಸ್. ಇಂಪಾರ್ಟೆನ್ಸ್ ಅಂದ್ರೆ ಪ್ರಮೋಟ್ಸ್ ಡಿಜಿಟಲ್ ಇಂಡಿಯಾ, ಬಿಲ್ಡ್ಸ್ ಟ್ರಸ್ಟ್ ಇನ್ ಆನ್ಲೈನ್ ಟ್ರಾನ್ಸಾಕ್ಷನ್, ಪ್ರೊಟೆಕ್ಟ್ಸ್ ಇಂಡಿವಿಜುವಲ್ಸ್ ಅಂಡ್ ಆರ್ಗನೈಸೇಷನ್ ಫ್ರಮ್ ಸೈಬರ್ ಥ್ರೆಟ್ಸ್ ಅಂತ ಹೇಳ್ಬೋದು. ನಿಮಗೆ ಈ ಕ್ವೆಶನ್ ಕೇಳ್ತು ಅಂತಂದ್ರೆ ಇಷ್ಟು ಕಾನ್ಸೆಪ್ಟ್ ಅಲ್ಲಿ ನೀವು ಆಬ್ಜೆಕ್ಟಿವ್ಸ್ ಬರಿಬಹುದು, ಇಂಪಾರ್ಟೆಂಟ್ ಫೀಚರ್ಸ್ ಬರಿಬಹುದು, ಮತ್ತೆ ಮೇಜರ್ ಸೈಬರ್ ಅಫೆನ್ಸಸ್ ಯಾವ್ದೆಲ್ಲ ಕವರ್ ಆಗಿದೆ ಬರಿಬಹುದು, ಪೆನಾಲ್ಟೀಸ್ ಏನಾಗುತ್ತೆ, ಅಮೆಂಡ್ಮೆಂಟ್ಸ್ ಯಾವ ಆಕ್ಟ್ ಅಲ್ಲಿ ಬರುತ್ತೆ ಅಂತ, ಮತ್ತೆ ಇಂಪಾರ್ಟೆನ್ಸ್ ಏನು ಅನ್ನೋದು ಕೂಡ ಈ ನನ್ನ ವಿಡಿಯೋದಲ್ಲಿ ನಿಮಗೆ ಕವರ್ ಆಗಿದೆ ಸ್ಟೂಡೆಂಟ್ಸ್. ಸೊ ಇದು ಬಿಟ್ರೆ ಬೇರೆ ಯಾವ್ದು ಕೇಳ್ತಾರೆ ಅನ್ನೋದನ್ನು ಕೂಡ ನಿಮ್ಗೆ ಏನಾದ್ರು ಲೈಕ್ ನಾನು ಪ್ರೀವಿಯಸ್ ಮಾಡಿರೋ ವಿಡಿಯೋಗಳೆಲ್ಲ ಕ್ವೆಶನ್ ಪೇಪರ್ ರಿಲೇಟೆಡ್ ಮಾಡಿರೋ ಅಂತದ್ದು. ಸೊ ಇನ್ಯಾವುದಾದ್ರು ಪೆಂಡಿಂಗ್ ಇದೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಒಂದ್ಸಲಿ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಸೊ ಟೂ ಮಾರ್ಕ್ಸ್ ಎಲ್ಲ ಡಿಸ್ಕಸ್ ಆಗಿದೆ. ಸೊ ಇದರಲ್ಲಿ ಲೈಕ್ ನಿಮಗೆ ಎಕ್ಸ್ಪ್ಲೇನ್ ಫೀಚರ್ಸ್ ಆಗಿದೆ. ಸೊ ಇದಾದ್ಮೇಲೆ ಆನ್ಲೈನ್ ಸೈಬರ್ ಕ್ರೈಮ್, ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಆಗಿದೆ. ಸೊ ಇದಾದ್ಮೇಲೆ ಅಡ್ವಾಂಟೇಜಸ್ ಆಫ್ ವೈರಲ್ ವಿಡಿಯೋಸ್, ಆಂಟಿವೈರಸ್ ಬಗ್ಗೆ, ಸಾಫ್ಟ್ವೇರ್ ಬಗ್ಗೆ ನೋಟ್ ಬರೀರಿ ಅಂತ ಕೇಳ್ತಾರೆ. ಸೈಬರ್ ಸ್ಪೇಸ್ ರೆಗ್ಯುಲೇಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಚಾಲೆಂಜಸ್ ಆಫ್ ಸೈಬರ್ ಕ್ರೈಮ್ ಅಂಡ್ ಹೌ ಟು ರಿಸಾಲ್ವ್ ಅನ್ನೋದು ಕೂಡ ಇದೆ. ಸೊ ರಿಸಾಲ್ವ್ ಸೈಬರ್ ಕ್ರೈಮ್ ಅನ್ನೋದು ಕೂಡ ನಿಮ್ಗಿದೆ. ಟೈಪ್ಸ್ ಆಫ್ ಸೋಷಿಯಲ್ ಮೀಡಿಯಾ, ಐ ಹೋಪ್ ನಿಮ್ಗೆ ಇದು ಒಂದು ಎಕ್ಸ್ಪ್ಲೇನ್ ಮಾಡಿಲ್ಲ ಅನ್ಕೊಂತೀನಿ. ಯಾವ್ದು ಟೈಪ್ಸ್ ಆಫ್ ಸೋಷಿಯಲ್ ಮೀಡಿಯಾ ಅಂದ್ರೆ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಯೂಸ್ ಟು ಕನೆಕ್ಟ್ ವಿತ್ ಫ್ರೆಂಡ್ಸ್, ಫ್ಯಾಮಿಲಿ ಅಂಡ್ ಪ್ರೊಫೆಷನಲ್. ಎಕ್ಸಾಂಪಲ್ ಫೇಸ್ಬುಕ್, ಲಿಂಕ್ಡ್ಇನ್ ಅಂತ ಕೊಟ್ಟಿದ್ದಾರೆ. ಮೀಡಿಯಾ ಶೇರಿಂಗ್ ಪ್ಲಾಟ್ಫಾರ್ಮ್ ಇನ್ಸ್ಟಾಗ್ರಾಮು ಮತ್ತೆ ಸ್ನ್ಯಾಪ್ಚಾಟ್. ಮೈಕ್ರೋ ಬ್ಲಾಗಿಂಗ್ ಪ್ಲಾಟ್ಫಾರ್ಮ್ಸ್ ಟ್ವಿಟರ್ ಮತ್ತೆ ಥ್ರೆಡ್ಸ್. ಬ್ಲಾಗಿಂಗ್ ಅಂಡ್ ಪಬ್ಲಿಷಿಂಗ್ ಪ್ಲಾಟ್ಫಾರ್ಮ್ ವರ್ಲ್ಡ್ ಪ್ರೆಸ್ ಮತ್ತೆ ಮೀಡಿಯಂ ಬ್ಲಾಗರು. ಡಿಸ್ಕಷನ್ ಫೋರಮ್ಸ್ ಕಮ್ಯುನಿಟಿ ರೆಡಿಟ್ ಅಂಡ್ ಮೆಕ್ವೆರಾ. ಮೆಸೇಜಿಂಗ್ ಆಪ್ಸ್ ವಾಟ್ಸ್ಆಪ್, ಟೆಲಿಗ್ರಾಮ್ ಮತ್ತೆ ಮೆಸೆಂಜರ್. ಕೊಲಾಬ್ರೇಟಿವ್ ಪ್ರಾಜೆಕ್ಟ್ಸ್ ವಿಕಿಪೀಡಿಯಾ, ಗೂಗಲ್ ಡಾಕ್ಸ್ ಅಂತಾನೂ ಕೂಡ ಇದೆ. ಸೊ ಇಷ್ಟು ಕೂಡ ಟೈಪ್ಸ್ ಆಫ್ ಸೋಷಿಯಲ್ ಮೀಡಿಯಾ. ಯಾವ್ದು ಟೈಪ್ಸ್ ಆಫ್ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್, ಮೀಡಿಯಾ ಶೇರಿಂಗ್ ಪ್ಲಾಟ್ಫಾರ್ಮ್, ಮೈಕ್ರೋ ಬ್ಲಾಗಿಂಗ್ ಪ್ಲಾಟ್ಫಾರ್ಮ್ಸ್, ಬ್ಲಾಗಿಂಗ್ ಅಂಡ್ ಪಬ್ಲಿಷಿಂಗ್ ಪ್ಲಾಟ್ಫಾರ್ಮ್ಸ್, ಡಿಸ್ಕಷನ್ ಫೋರಮ್ಸ್ ಅಂಡ್ ಕಮ್ಯುನಿಟೀಸ್, ಮೆಸೇಜಿಂಗ್ ಆಪ್ಸ್, ಕೊಲಾಬ್ರೇಟಿವ್ ಪ್ರಾಜೆಕ್ಟ್ಸ್ ಬರಿಬಹುದು ಸ್ಟೂಡೆಂಟ್ಸ್. ಇಷ್ಟು ಕೂಡ ನಿಮಗೆ ಟೈಪ್ಸ್ ಆಫ್ ಸೋಷಿಯಲ್ ಮೀಡಿಯಾ ಕವರ್ ಆಗಿದೆ. ಸೊ ಇದನ್ನು ಕೂಡ ಬರೀತೀರಾ. ಸೊ ಅದಾದ್ಮೇಲೆ ಅಡ್ವಾಂಟೇಜಸ್ ಆಫ್ ಕಾಮರ್ಸ್ ಕೂಡ ಆಗಿದೆ, ಡಿಸ್ಅಡ್ವಾಂಟೇಜಸ್ ಕೂಡ ಆಗಿದೆ. ಟೈಪ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಿಮಗೆ ಟೈಪ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ ಆಗಿಲ್ಲ. ಸೊ ಯಾವ್ದು ಟೈಪ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ ಅಂತಾರೆ: ನೆಟ್ವರ್ಕ್ ಸೆಕ್ಯೂರಿಟಿ, ಇನ್ಫಾರ್ಮೇಶನ್ ಸೆಕ್ಯೂರಿಟಿ, ಅಪ್ಲಿಕೇಶನ್ ಸೆಕ್ಯೂರಿಟಿ, ಕ್ಲೌಡ್ ಸೆಕ್ಯೂರಿಟಿ, ಎಂಡ್ ಪಾಯಿಂಟ್ ಸೆಕ್ಯೂರಿಟಿ, ಆಪರೇಷನಲ್ ಸೆಕ್ಯೂರಿಟಿ, ಡಿಸಾಸ್ಟರ್ ರಿಕವರಿ ಅಂಡ್ ಬಿಸ್ನೆಸ್ ಕಂಟಿನ್ಯೂಟಿ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ದು ನೆಟ್ವರ್ಕ್ಸ್ ಪ್ರೊಟೆಕ್ಟ್ಸ್ ಕಂಪ್ಯೂಟರ್ ನೆಟ್ವರ್ಕ್ ಫ್ರಮ್ ಅನ್ಅಥರೈಸ್ಡ್ ಆಕ್ಸೆಸ್ ಅಂಡ್ ಅಟ್ಯಾಕ್ಸ್. ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಅಂದ್ರೆ ಪ್ರೊಟೆಕ್ಟ್ಸ್ ಡೇಟಾ ಫ್ರಮ್ ಅನ್ಅಥರೈಸ್ಡ್ ಆಕ್ಸೆಸ್. ಅಪ್ಲಿಕೇಶನ್ ಸೆಕ್ಯೂರಿಟಿ ಅಂದ್ರೆ ಸೆಕ್ಯೂರ್ ಸಾಫ್ಟ್ವೇರ್ ಮತ್ತೆ ಅಪ್ಲಿಕೇಶನ್ ಫ್ರಮ್ ಥ್ರೆಟ್ಸ್ ಅಂಡ್ ವಲ್ನರಬಿಲಿಟೀಸ್. ಕ್ಲೌಡ್ ಸೆಕ್ಯೂರಿಟೀಸ್ ಅಂದ್ರೆ ಪ್ರೊಟೆಕ್ಟ್ ಡೇಟಾ ಅಂಡ್ ಅಪ್ಲಿಕೇಶನ್ ಸ್ಟೋರ್ಡ್ ಇನ್ ಕ್ಲೌಡ್ ಪ್ಲಾಟ್ಫಾರ್ಮ್ಸ್. ಇದಾವೆಲ್ಲ ಕ್ಲೌಡ್ ಸೆಕ್ಯೂರಿಟಿ ಜಾಸ್ತಿ ಇದೆ. ಎಂಡ್ ಪಾಯಿಂಟ್ ಸೆಕ್ಯೂರಿಟಿ ಪ್ರೊಟೆಕ್ಟ್ಸ್ ಡಿವೈಸಸ್ ಲೈಕ್ ಕಂಪ್ಯೂಟರ್, ಮೊಬೈಲ್ಸ್ ಅಂಡ್ ಟ್ಯಾಬ್ಲೆಟ್ಸ್. ಆಪರೇಷನಲ್ ಸೆಕ್ಯೂರಿಟೀಸ್ ಅಂದ್ರೆ ಫೋಕಸಸ್ ಆನ್ ಪಾಲಿಸೀಸ್ ಅಂಡ್ ಪ್ರೊಸೀಜರ್ ಫಾರ್ ಮ್ಯಾನೇಜಿಂಗ್ ಅಂಡ್ ಪ್ರೊಟೆಕ್ಟಿಂಗ್ ಡೇಟಾ ಅಂತ ಹೇಳ್ಬೋದು. ಡಿಸಾಸ್ಟರ್ ರಿಕವರಿ ಅಂಡ್ ಬಿಸ್ನೆಸ್ ಎನ್ಶೂರ್ ಸಿಸ್ಟಮ್ ಅಂಡ್ ಡೇಟಾ ಕ್ಯಾನ್ ಬಿ ರಿಕವರ್ಡ್ ಆಫ್ಟರ್ ಸೈಬರ್ ಅಟ್ಯಾಕ್ಸ್. ಅಂದ್ರೆ ಸೈಬರ್ ಅಟ್ಯಾಕ್ಸ್ ಆದ್ಮೇಲೂ ಕೂಡ ನೀವು ಅದನ್ನ ಬ್ಯಾಕಪ್ ತಗೋಬಹುದು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಕೂಡ ಟೈಪ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ. ನಿಮ್ಗೆ ಇದು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಸ್ಟೂಡೆಂಟ್ಸ್ ನನ್ನ ಈ ವಿಡಿಯೋದಲ್ಲಿ. ಕಾಂಪೋನೆಂಟ್ಸು ವೆರಿ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕ್ಲಾಸಿಫಿಕೇಶನ್ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಮಾಡಿದ್ದೆ. ಸೊ ಹೌ ಟು ಸೆಕ್ಯೂರ್ ಪಾಸ್ವರ್ಡ್ ಕೂಡ ಆಗಿದೆ. IT Act ಇವಾಗ ಕವರ್ ಮಾಡಿದ್ದೀನಿ. IT Act ಸೊ ಇವತ್ತು IT Act ಮಾಡಿದ್ದೀನಿ. ಅದಾದ್ಮೇಲೆ ಈ ವಿಡಿಯೋದಲ್ಲಿ ನಿಮ್ಗೆ
ಟೈಪ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ ಆಗಿದೆ. ಸೊ ಅದಾದ್ಮೇಲೆ ಟೈಪ್ಸ್ ಆಫ್ ಸೋಷಿಯಲ್ ಮೀಡಿಯಾ. ಸೊ ಈ 2 ಮಾರ್ಕ್ಸ್ ಎಲ್ಲದು ಕೂಡ ಪ್ರೀವಿಯಸ್ ವಿಡಿಯೋಗಳಲ್ಲಿ ಶೇರ್ ಆಗಿದೆ. ಐ ಹೋಪ್ ನಿಮ್ಗೆ ಹೇಳಿರೋದು ಅರ್ಥ ಆಗಿದೆ ಅನ್ಕೊಂತೀನಿ ಸ್ಟೂಡೆಂಟ್ಸ್. ಇನ್ನ ಮೋರ್ ವಿಡಿಯೋಸ್ಗೋಸ್ಕರ ನನ್ನ ಚಾನೆಲ್ನ ನೋಡ್ತಾ ಇರಿ.